ಉತ್ತರ ಕರ್ನಾಟಕ ಸ್ಪೆಷಲ್ ಉದುರು ಜುಣಕ ನೀವು ಮಾಡ್ಕೋಬೇಕಂದ್ರೆ ಈ ವಿಡಿಯೋನ ತಪ್ಪದಂಗೆ ಕೊನೆವರೆಗೂ ನೋಡ್ರಿ. ಎಷ್ಟು ಟೇಸ್ಟಾಗಿ ಮಾಡೇವಿ ಅನ್ನೋದು ಗೊತ್ತಾಕೈತಿ. ನೀವು ಎಲ್ಲರ ಪ್ರವಾಸಕ್ಕೆ ಹೋಗುವಾಗ ನೀವು ಸ್ಟೋರ್ ಮಾಡಿಕೊಂಡು ಹೋಗ್ಬೋದು ಈ ಉತ್ತರ ಕರ್ನಾಟಕ ಉದುರು ಜುಣಕನ. ನೀವು ಮಾಡ್ಬೇಕಂದ್ರೆ ತಪ್ಪಲಾರ್ದಂಗೆ ಕೊನೆವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ನೋಡ್ರಿ. ಎಲ್ಲರಿಗೂ ನಮಸ್ಕಾರ. ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ. ಇವತ್ತು ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ಅದೇನಂದ್ರೆ ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಮಾಡುವಂಥ ಉದುರು ಜುಣಕ. ಅದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಏನೇನು ಸಾಮಾನು ಬೇಕಲ್ಲ ನೋಡ್ಕೊಂಬರೋಣ್ರಿ. ಈಗ ನೋಡ್ರಿ, ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ತೊಗೊಂಡೇನಿ. 2 ಕಪ್ಪು ಹಸೆ ಹಿಟ್ಟು ತೊಗೊಂಡೇನಿ, ಹಸೆಬೇಳೆ ಹಿಟ್ಟು, ಸ್ವಲ್ಪ ಬೆಲ್ಲ ಮತ್ತು ಇದು ಹುಣಸೆ ಹಣ್ಣು ರೀ. ನೋಡಿ ಎಷ್ಟು ನಾನು ಮಂದಾಗಿ ಮಾಡ್ಕೊಂಡೇ ತೋರಿಸ್ತೀನಿ ತಡ್ರಿ ನಿಮ್ಗೆ. ನೋಡಿರಿ, ನೀರು ಜಾಸ್ತಿ ಹಾಕ್ಕೋಬೇಡ್ರಿ ಹುಣಸೆ ಹಣ್ಣಿಗೆ. ಹಿಂಗೆ ಮಂದಾಗೆ ಇರ್ಬೇಕು ರೀ ಹುಣಸೆ ಹಣ್ಣು. ನಾನು ಎಲ್ಲನೂ ಸಿಪ್ಪಿನ ತೆಗೆದಿಟ್ಕೊಂಡೀನಿ. ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆ, ಒಗ್ಗರಣೆಗೆ ಒಂದು ಮೀಡಿಯಮ್ ಸೈಜಿಂದ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡ್ರಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ. ನೋಡಿರಿ, ನಮ್ಗೆ ಈ ಉದುರು ಜುಣಕ ಮಾಡ್ಕೊಳಕ್ಕೆ ಹಸೆ ಖಾರ ಬೇಕಲ್ಲ. ನಾನು ಹಸೆಕಾಯಿ ಸ್ವಲ್ಪ ಜಾಸ್ತಿ ತೊಗೊಂಡೀನಿ. ಸ್ವಲ್ಪ ಖಾರ ತೆಗಿತೇನೆ ನಾನು, ಅಷ್ಟು ಖಾರ ಹಾಕೋಂಗಿಲ್ಲ. ಸ್ವಲ್ಪ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ. ಈಗ ಇದನ್ನು ಮಿಕ್ಸಿ ಹಾಕ್ಕೊಂಡು ಖಾರ ಮಾಡ್ಕೊಂಬರೋಣ. ನಾನು ಈ ಮಿಕ್ಸಿ ಜಾರಿಗೆ ಇವನ್ನೆಲ್ಲ ಹಾಕ್ಕೊತೇನೆ ನೋಡಿರಿ. ನಾನು ಮತ್ತು ಯಾವ್ದಾರ ಪಲ್ಯಕ್ಕೆ ಬರ್ತದೆ ಅಂತೇಳಿ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ತೊಗೊಂಡೇನಿ. ನೀವು ನೋಡಿ ತೊಗೊರಿ. ನಾನು ಅಷ್ಟು ಹಾಕ್ಕೊತೇನೆ ನೋಡಿರಿ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊತೇನೆ. ಸ್ವಲ್ಪ ಅಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊತೇನೆ. ಈಗ ಇದನ್ನು ಖಾರ ಮಾಡ್ಕೊಂಬರ್ರಿ. ನೋಡಿರಿ, ನಾನು ಹಿಂಗೆ ಖಾರ ಸಣ್ಣಗೆ ಮಿಕ್ಸಿ ಹಾಕ್ಕೊಂಬಂದಿನಿ. ತೀರ ಸಣ್ಣಗೂ ಬೇಡ, ಸ್ವಲ್ಪ ಅಬಡ ಜಬಡನೇ ಇರಲಿ, ಅಂದ್ರೆ ಟೇಸ್ಟ್ ಬರ್ತೈತೆ ರೀ ಪಲ್ಯ. ಬರೀ ಈಗ ನಾವು ಪಲ್ಯ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಉದುರು ಜುಣಕ. ಈಗ ಗ್ಯಾಸ್ ಹಚ್ಕೊಂಡು ಈ ಪಾತ್ರೆ ಇಟ್ಕೊತೇನೆ ನಾನು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ಎಣ್ಣೆ ಸ್ವಲ್ಪ ಹುಳಿ, ಬೆಲ್ಲ, ಖಾರ ಜಾಸ್ತಿ ಇರ್ಬೇಕು ರೀ. ನಾನು ಇಟ್ಕೊಂಡಿದ್ದೆ ಎಷ್ಟು ಎಣ್ಣೆನ ಹಾಕ್ಕೊಂಡೆ ನೋಡ್ರಿ. ಇದ್ರಾಗ ಅಷ್ಟು ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾದತಿ, ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾನೆ. ಈಗ ಉಳ್ಳಾಗಡ್ಡಿ, ಕರಿಬೇವು ಹಾಕ್ಕೊಳ್ತೇನೆ ನೋಡ್ರಿ. ಉರಿನ ಸಣ್ಣಗೆ ಇಟ್ಬೋದು. ಕೈ ಈಗ ಇದಕ್ಕೆ ಹಸೆ ಖಾರ ಹಾಕ್ಕೊಂಡ್ರಿ. ನಾನು ಇಷ್ಟು ಹಾಕ್ಕೊತೀನಿ. ಇಷ್ಟು ಕರೆಕ್ಟ್ ಹಾಕಿದ್ರಿ ಖಾರ. ಯಾಕಂದ್ರೆ ನನ್ನ ಮೆಣಸಿನ್ಕಾಯಿ ಖಾರ ಭಾಳ ಅದಾವು. ನಾನು ಇಷ್ಟ ಹಾಕ್ಕೊತೀನಿ. ನಿಮ್ಗೆ ಖಾರ ನೋಡ್ಕೊಂಡು ಹಾಕ್ಕೊರಿ. ಈಗ ಇದಕ್ಕೆ ಅರಿಶಿನ ಪುಡಿ, ಗರಂ ಮಸಾಲೆ ಅದನ್ನು ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಎಲ್ಲ ಸ್ವಲ್ಪ ಖಾರದ ಹಸಿ ವಾಸನೆ ಹೋಗಲಿ. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊತೇನೆ. ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕೋರಿ, ಯಾಕಂದ್ರೆ ನಾವು ಹುಳಿ ಹಾಕ್ಕೊಂಡಿರ್ತೇವಲ್ಲ. ಇದಕ್ಕೆ ನಮ್ಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋದು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೊಂದು ನೆನಪಿರಲಿ, ಇದಕ್ಕೆ ಒಟ್ಟ ನೀರು ಹಾಕೋಂಗಿಲ್ಲ. ನಾವು ಹುಣಸೆ ಹಣ್ಣಿಗೆ ಎಷ್ಟು ನಾವು ನೀರು ಹಾಕ್ಕೊಂಡಿರ್ತೇವಲ್ಲ ಅಷ್ಟು ನೀರು ಹಾಕ್ಕೊಳ್ಳೋದು. ಜಾಸ್ತಿ ನೀರು ಹಾಕ್ಕೊಳ್ಳೋಂಗಿಲ್ಲ ಇದಕ್ಕೆ. ಈ ಹುಣಸೆ ಹುಳಿ ಅಷ್ಟು ಹಾಕೋದು ಈಗ ಇದಕ್ಕೆ. ನೋಡಿರಿ, ನಾನು ಇಷ್ಟ ಹಾಕ್ತೇನೆ. ಮತ್ತು ಬೇರೆ ನೀರು ಮಿಕ್ಸ್ ಮಾಡೋಂಗಿಲ್ಲ. ಇದು ಚೆಂದಾಗೆ ಕುದಿಲ್ರಿ ಸ್ವಲ್ಪ ಒಂದು 2 ನಿಮಿಷ. ಈಗ ನೋಡಿರಿ, ಕುದಿ ಹತ್ತೈತಿ. ಈಗ ಇದಕ್ಕೆ ನಾವು ಇಟ್ಕೊಂಡು ಬೆಲ್ಲ, ಕೊತ್ತಂಬರಿ ಇದನ್ನು ಹಾಕ್ಕೊತೇನೆ. ಮ್ಯಾಗ ಸ್ವಲ್ಪ ಬೇಕಾದ್ರೆ ಹಾಕ್ಕೊಳಕ್ಕೂ ಬರ್ತೈತಿ. ನನಗೆ ಸ್ವಲ್ಪ ಹಾಕ್ಕೊಂಡೀನಿ. ಇನ್ನೊಂದು ಸ್ವಲ್ಪ ಹಿಂದೆ ಹಾಕ್ಕೊತೇನೆ. ಈಗ ಇದಕ್ಕೆ ಹಿಟ್ಟು ಹಾಕ್ಕೊಳ್ಳೋದು. ಈಗ ನೋಡಿರಿ, ಚೆಂದಾಗೆ ಎಲ್ಲ ಕುದತಿದೆ ಇದು. ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ.
ಸ್ವಲ್ಪ ಹಾಕಿರಿ, ಭಾಳ ಹಾಕೋದು ಬೇಡ, ಸ್ವಲ್ಪ ಹಾಕಿ ಕೈಯಾಡಿಸ್ಕೊಳ್ತೀನಿ. ಈಗ 1 ಕಪ್ ಹಿಟ್ಟು ಹಾಕಿದ್ರೆ ಇದಕ್ಕೆ ಈಗ ಇನ್ನೂ ಒಂದು ಸ್ವಲ್ಪ ಹಾಕ್ತಾರೆ. ಈ ಉದುರು ಜುಣಕ್ಕಂದ್ರೆ ಇದು ನೀರು ಹಾಕ್ಲಾರ್ದಂಗೆ ಮಾಡೋದ್ರಿ. ಇದು ಬರೀ ಹಿಂಗೆ ತಿರುಗಾಡ್ಕೊಂತ ಕೈಯಾಡ್ಸ್ಕೊಂತಾನೆ ಇರ್ಬೇಕು ಇದಕ್ಕೆ. ನೋಡಿ ನಾನು 2 ಕಪ್ ಹಿಟ್ಟನ್ನು ಹಾಕೊಂಡೀನಿ. ಇದನ್ನ ಹಂಗೆ ಕೈಯಾಡ್ಸ್ಕೊಂತ ಇರ್ಬೇಕು. ಇದು ಇದೆಲ್ಲ ಉದುರು ಹಾಕ್ಬೇಕು. ಹೊಳ್ಳಿ ಹಿಂಗೆ ಕೈಯಾಡ್ಸ್ಕೊಂಡು ಮಾಡ್ಬೇಕು. ಇದನ್ನು ಹಿಂಗೆ ಸ್ವಲ್ಪ ಜಾಸ್ತಿ ಹೊತ್ತು ಕೈಯಾಡ್ಸ್ಕೊಂತ ಇರ್ಬೇಕು. ನೀವು ನೋಡ್ಬೋದು ಉದುರಿಗೆ ಹೆಂಗಾಗೈತೆ ಅನ್ನೋದು. ಎಲ್ಲರ ಫ್ಯಾಮ್ಲಿ ಜೊತೆಗೆ ಎಲ್ಲ ಟ್ರಿಪ್ಪಿಗೆ ಹೋಗುವಾಗ ತೆಳ್ಳನ ರೊಟ್ಟಿ, ಶೇಂಗಾ ಚಟ್ನಿ, ಮೊಸರು, ಈ ಉದುರು ಜುಣಕ ಇದ್ದು ಬಿಟ್ರೆ ಮಸ್ತ್ ಆಕತ್ರಿ. ಇದೇ ನೀವು ಒಂದು ವಾರ ಅಲ್ಲ 15 ದಿನ ಸ್ಟೋರ್ ಮಾಡಿದ್ರು ಏನು ಕೆಡಂಗಿಲ್ಲ ರೀ. ಇದು 15 ದಿನ ಗಟ್ಟಲೆ ಇಟ್ಕೊಂಡು ತಿನ್ಬೋದು. ನಾವು ಎಲ್ಲಿಗಾರ ಟ್ರಿಪ್ಪಿಗೆ ಹೊಂಟೀವಿ ಅಂದ್ರೆ ನಾವು ಹಿಂಗೆ ಮಾಡ್ಕೊಂಡು ಹೋಗ್ತೀವಿ. ಎಳ್ಳು ಹಚ್ಚಿದ ರೊಟ್ಟಿ, ಉದುರು ಜುಣಕ, ಶೇಂಗಾ ಚಟ್ನಿ, ಮೊಸರು. ನಾವು ಜಾಸ್ತಿ ಇದನ್ನ ತೊಗೊಂಡು ಹೋಗೋದ್ರಿ. ನೋಡಿರಿ ಎಷ್ಟು ಚಲೋ ಬಂದೈತಿ. ಸ್ವಲ್ಪ ಕೈಯಾಡ್ಸೋವಂತ ಜಾಸ್ತಿ ಹೊತ್ತು ಹಿಡಿದೈತ್ರಿ ಇದು ಮಾಡೋಕೆ. ಒಂದು 5 ನಿಮಿಷ ಹೆಚ್ಚಿಗೆ ಕೈಯಾಡ್ಸಿದ್ರೆ ಚಿಂತಿಲ್ಲ, ಚಲೋ ಬರ್ತೈತೆ ರೀ. ತಿನ್ನಕ್ಕೂ ಟೇಸ್ಟ್ ಇರ್ತೈತಿ. ಮಕ್ಕಳಂತೂ ಆಟ ಆಡ್ಕೊಂತಾನೆ ತಿಂತಾರೆ ಇದನ್ನು. ನೋಡ್ರಿ ಈಗ ಪಲ್ಯ ರೆಡಿ ಐತಿ. ನೀವು ನೋಡ್ಬೋದು ನಮ್ಮ ಉತ್ತರ ಕರ್ನಾಟಕದೊಳಗೆ ನಾವು ಎಲ್ಲಿಗಿರ ಪ್ರವಾಸಕ್ಕೆ ಕೊಂಡ್ರೆ ಹಿಂಗೆ ಮಾಡ್ಕೊಂಡು ಹೋಗ್ತೀವಿ ನಾವು. ನೋಡಿರಿ ನಾ 2 ಕಪ್ ಹಿಟ್ಟಿನೊಳಗೆ ಇಷ್ಟು ಪಲ್ಯ ಮಾಡೀನಿ. ಇದು ಒಂದು 4-5 ಮಂದಿಗಂತೂ ಆಕತ್ರಿ ಪಲ್ಯ. ಇದು 2 ಸಲ ಆರಾಮಾಗಿ ಹಚ್ಕೋಬೋದು, ಅಷ್ಟು ಪಲ್ಯ ಆಕತಿ. ಈಗ ಇದನ್ನು ಒಂದು ತಾಟಿಗೆ ತಗೊಳ್ಳೋಣ. ನೀವು ಇದು ಒಂದ್ಸಲ ಮಾಡಿ ನೋಡಿರಿ. ಈ ರೆಸಿಪಿ ನಿಮ್ಗೆ ಏನಾರು ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನೀವು ಮಾಡಿರಿ, ನೀವು ಯಾವ ಥರ ಮಾಡಿದ್ರಿ, ನೀವು ಹೆಂಗೆ ಮಾಡಿದ್ರಿ, ನೀವು ನಾ ಹೇಳಿದ ಪ್ರಕಾರ ನೀವು ಮಾಡಿದರೆ ಹೆಂಗಾತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಾಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.